ನಿಮ್ಮ ಡಾಕ್ಟರ್ ವಿಶೇಷ ನೇರಪ್ರಸಾರ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಶುಭಶ್ರೀ ಜೈನ್. ಒತ್ತಡದ ಜೀವನ, ಬದಲಾಗ್ತಿರುವ ಜೀವನ ಶೈಲಿ, ಜನರಿಗೆ ನೂರಾರು ಆರೋಗ್ಯ ಸಮಸ್ಯೆ. ಯಾವ ಸಮಸ್ಯೆಗೆ ಯಾವ ಚಿಕಿತ್ಸೆ ಅನ್ನೋದೇ ದೊಡ್ಡ ಚಿಂತೆ. ಇಂತಹ ಸಮಸ್ಯೆ ಇರೋರಿಗೆ ಒಂದೇ ವೇದಿಕೆಯಲ್ಲಿ ಸಿಗುತ್ತೆ ಉತ್ತರ. ಇದೇ ಟಿವಿ9ನ ವಿಶೇಷ ಕಾರ್ಯಕ್ರಮ ನಿಮ್ಮ ಡಾಕ್ಟರ್. ಮನುಷ್ಯನನ್ನ ಮಾರಣಾಂತಿಕವಾಗಿ ಕಾಡುವ ಭಯಂಕರ ರೋಗ ಅಂದ್ರೆ ಅದು ಕ್ಯಾನ್ಸರ್. ಈ ರೋಗ ಬಂತಂದ್ರೆ ಜನರು ಚಿಕಿತ್ಸೆಯ ಬಗ್ಗೆ ವಿಚಾರಿಸೋದಕ್ಕಿಂತ ಹೆಚ್ಚಾಗಿ ಭಯ ಬೀಳೋದೇ ಜಾಸ್ತಿ. ವೈದ್ಯಕೀಯ ಲೋಕದಲ್ಲಿ ಕ್ರಾಂತಿಕಾರಕ ಬದಲಾವಣೆ ಉಂಟಾಗಿರುವ ಇಂದಿನ ಕಾಲದಲ್ಲೂ ಕೂಡ ಆ ಭೀತಿ ಕಡಿಮೆಯಾಗಿಲ್ಲ ಅಂತ ಹೇಳಬಹುದು. ಅದರಲ್ಲೂ ಇತ್ತೀಚಿನ ದಿನಗಳಲ್ಲಿ ಮಹಿಳೆಯರು ಹೆಚ್ಚಾಗಿ ಕ್ಯಾನ್ಸರ್ ರೋಗಕ್ಕೆ ತುತ್ತಾಗ್ತಿದ್ದಾರೆ. ಹಾಗೇನೆ ಒವೇರಿಯನ್ ಕ್ಯಾನ್ಸರ್ ಹೆಣ್ಣು ಮಕ್ಕಳಲ್ಲಿ ಅತಿಯಾಗಿ ಕಾಣಿಸಿಕೊಳ್ತಿದೆ. ಆದರೆ ಚಿಂತೆ ಮಾಡುವ ಅವಶ್ಯಕತೆ ಇಲ್ಲ. ಆಧುನಿಕ ವೈದ್ಯಕೀಯ ಲೋಕದಲ್ಲಿ ಕ್ಯಾನ್ಸರ್ ರೋಗಕ್ಕೆ ಸೂಕ್ತ ಹಾಗೂ ಪರಿಣಾಮಕಾರಿ ಚಿಕಿತ್ಸೆ ಇದೆ. ಚಿಕಿತ್ಸೆ ಮತ್ತು ಔಷಧಿ ಕ್ಷೇತ್ರದಲ್ಲಿ ಸಾಕಷ್ಟು ಅತ್ಯಾಧುನಿಕ ಸಂಶೋಧನೆಗಳು ಆಗಿರೋದ್ರಿಂದ ಪರಿಣಿತ ವೈದ್ಯರಿಂದ ಚಿಕಿತ್ಸೆ ಪಡೆದುಕೊಳ್ಳುವ ಮೂಲಕ ಬಹುದಿನಗಳ ಕಾಲ ಸಾಮಾನ್ಯರಂತೆ ಜೀವನ ಸಾಗಿಸಬಹುದು. ಈ ಬಗ್ಗೆ ಹೆಚ್ಚಿನ ಮಾಹಿತಿ ನೀಡಲಿದ್ದಾರೆ ಸ್ಪರ್ಶ ಹಾಸ್ಪಿಟಲ್ ಫಾರ್ ವಿಮೆನ್ ಅಂಡ್ ಚಿಲ್ಡ್ರನ್ನ ವೈದ್ಯರಾದ ರೂಪೇಶನ್. ಅದೇ ರೀತಿ ಯುರೋಪ್ನಿಂದ ಅಡ್ವಾನ್ಸ್ಡ್ ಟ್ರೈನಿಂಗ್ ಪಡೆದ ಭಾರತದ ಏಕೈಕ ಗೈನಾಕ್ ಕೂಡ ಇವರು ರೂಪೇಶ್ ಎನ್ನವರು. ಡಾಕ್ಟರ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಥ್ಯಾಂಕ್ ಯು, ಧನ್ಯವಾದಗಳು. ಇನ್ನು ವೀಕ್ಷಕರೇ, ಟಿವಿ ಸ್ಕ್ರೀನ್ನಲ್ಲಿರುವಂತಹ ಸಂಖ್ಯೆಗೆ ಕರೆ ಮಾಡೋ ಮೂಲಕ ತಾವು ಡಾಕ್ಟರ್ ಜೊತೆ ನೇರವಾಗಿ ಮಾತನಾಡಬಹುದು. ಡಾಕ್ಟರ್, ಫಸ್ಟ್ ಆಫ್ ಆಲ್ ನಾವು ಸ್ತ್ರೀ ಜನನಾಂಗದ ಬಗ್ಗೆ ಮಾತನಾಡೋಣ. ಇದು ಕೂಡ ಇತ್ತೀಚಿನ ದಿನಗಳಲ್ಲಿ ಹೆಚ್ಚಾಗಿ ಕ್ಯಾನ್ಸರ್ ಕಂಡು ಬರ್ತಾ ಇರುವಂತಹ ಒಂದು ಸಮಸ್ಯೆಗಳಲ್ಲಿ ಒಂದಾಗಿದೆ. ಯಾಕೆ ಕಾಣಿಸ್ಕೊಳ್ಳುತ್ತೆ? ಹಾಗಂದ್ರೆ ಏನು? ಸ್ತ್ರೀ ಜನನಾಂಗಗಳ ಕ್ಯಾನ್ಸರ್ಗಳು ಅಂತ ಹೇಳಿದ್ರೆ, ಈಗ ಸ್ತ್ರೀ ಜನನಾಂಗಗಳು ಅಂದರೆ ಯೂಟ್ರಸ್, ಈಗ ನಾವು ಇಂಗ್ಲೀಷಲ್ಲಿ ಹೇಳಬೇಕು ಅಂದರೆ ಯೂಟ್ರಸ್ ಸರ್ವಿಕ್ಸ್. ಯೂಟ್ರಸ್ ಅಂದರೆ ಗರ್ಭಕೋಶ ಅಥವಾ ಯೂಟ್ರಸ್ದು ಕೆಳಭಾಗ ಇರುವಂಥ ಗರ್ಭಕಂಠ, ಸರ್ವಿಕ್ಸ್ ಅಂತ ಹೇಳಿ. ಮತ್ತು ಯೂಟ್ರಸ್ ಒಳಪದರ ಎಂಡೋಮೆಟ್ರಿಯಲ್ ಕ್ಯಾನ್ಸರ್ ಅಂತ ಹೇಳಿ, ಆಮೇಲೆ ಈ ಥರ ಎಂಡೋಮೆಟ್ರಿಯಮ್ ಅಂತ ಹೇಳಿ. ಪ್ಲಸ್ ಯೂಟ್ರಸ್ ಪಕ್ಕದಲ್ಲಿ 2 ಓವರೀಸ್ ಇರ್ತವೆ, 2 ಅಂಡಾಶಯಗಳಿರ್ತವೆ. ಸೊ ಆಮೇಲೆ ಕೆಳಗಡೆ ಯೋನಿ ಮತ್ತು ವೆಜಾನ ಮತ್ತು ವಲ್ವಾ ಅಂತ ಹೇಳಿ, ಇದಿಷ್ಟು ಜಾಗಗಳಲ್ಲಿ ಎಲ್ಲೇ ಒಂದು ಕ್ಯಾನ್ಸರ್ ಬಂದ್ರೂ ನಾವು ಅದಕ್ಕೆ ಸ್ತ್ರೀ ಜನನಾಂಗಗಳ ಕ್ಯಾನ್ಸರ್ಗಳಲ್ಲಿ ಒಂದು ಅಂತ ಹೇಳ್ತೀವಿ. ಸೊ ಇದು ಇತ್ತೀಚಿನ ದಿನಗಳಲ್ಲಿ ಅಂತೆಲ್ಲ ಮುಂಚೆಯಿಂದನೂ ಕೂಡ ವಿ ಆಲ್ವೇಸ್ ಹ್ಯಾವ್ ಹ್ಯಾಡ್ ಇಟ್. ತುಂಬ ಪ್ರಚಲಿತವಾದ ಒಂದು ಹೆಣ್ಣು ಮಕ್ಕಳಲ್ಲಿ ನಾವು ನೋಡುವಂಥ ಕ್ಯಾನ್ಸರ್ ಇದು. ಸ್ಪೆಷಲಿ ಮುಟ್ಟ ನಂತರ ಕೆಲವು ಕ್ಯಾನ್ಸರ್ಸ್ಗಳು ಕಾಣಿಸ್ಕೊಳ್ತವೆ, ಮಧ್ಯ ವಯಸ್ಸಿನಲ್ಲಿ ಕೆಲವು ಕ್ಯಾನ್ಸರ್ಸ್ಗಳು ಕಾಣಿಸ್ಕೊಳ್ತವೆ, ಸಣ್ಣ ಮಕ್ಕಳಲ್ಲಿ ಅಪರೂಪಕ್ಕೆ ಕೆಲವು ಅಷ್ಟೇ, ತುಂಬ ರೇರ್ ಆಗಿ. ಬಟ್ ಅದರ್ವೈಸ್ ಹೆಚ್ಚಾಗಿ ಮುಟ್ಟಿನ ನಂತರನೇ ಹೆಚ್ಚಾಗಿ ಕಾಣಿಸ್ಕೊಳ್ಳುವಂಥ ಕ್ಯಾನ್ಸರ್ಗಳು. ಸೊ ಈ ಥರದ್ದು ಕ್ಯಾನ್ಸರ್ಗಳು ಅಂದರೆ ಹೆಚ್ಚಾಗಿ ನೀವು ಗರ್ಭಕಂಠದ ಕ್ಯಾನ್ಸರ್ ಅಥವಾ ಸರ್ವೈಕಲ್ ಕ್ಯಾನ್ಸರ್ ಅಂತ ಹೇಳಿ ಇತ್ತೀಚೆಗೆ ಅಷ್ಟೇ ನಮ್ಮ ಕೇಂದ್ರ ಸರ್ಕಾರದಿಂದಲೂ ವ್ಯಾಕ್ಸಿನ್ ಬಗ್ಗೆ ಎಲ್ಲ ಸ್ವಲ್ಪ ಅದರ ಬಗ್ಗೆ ಮಾಹಿತಿ ಮೂಡಿರಬಹುದು. ನಿಮ್ಮ ಮೀಡಿಯಾ ಮುಖಾಂತರ ಕೂಡ ಹೆಚ್ಚಾಗಿ ಜನರಿಗೆ ತಿಳಿದಿರಬಹುದು. ಸೊ ಆ ರೀತಿಯಾದ ಸರ್ವೈಕಲ್ ಕ್ಯಾನ್ಸರ್ ನಂಬರ್ 1 ಕ್ಯಾನ್ಸರ್ ಆಗಿತ್ತು ಯಾವಾಗಲೂ ಇಂಡಿಯಾದಲ್ಲಿ. ಬಟ್ ಈಗ ಬ್ರೆಸ್ಟ್ ಕ್ಯಾನ್ಸರ್ ಅದನ್ನು ಓವರ್ಟೇಕ್ ಮಾಡಿದೆ. ಸೊ ಹಾಗಾಗಿ ಈಗ ಅಂಡಾಶಯದ ಕ್ಯಾನ್ಸರ್ ಕೂಡ ಇಟ್ಸ್ ಆನ್ ದ ರೈಸ್. ಇತ್ತೀಚಿನ ದಿನಗಳಲ್ಲಿ ಸ್ವಲ್ಪ ಹೆಚ್ಚಿನ ಪ್ರಮಾಣದಲ್ಲಿ ಕಾಣ್ತಾ ಇದ್ದೀವಿ ನಾವು. ಓಕೆ ಡಾಕ್ಟರ್, ನಾವು ಅದೇ ಬಹಳ ಮುಖ್ಯವಾಗಿ ಇವತ್ತಿನ ಕಾರ್ಯಕ್ರಮದಲ್ಲಿ ಓವೇರಿಯನ್ ಕ್ಯಾನ್ಸರ್ ಬಗ್ಗೆ ಮಾತನಾಡೋದಕ್ಕಿದ್ದೇವೆ. ಓವೇರಿಯನ್ ಕ್ಯಾನ್ಸರ್ ಅಂತಂದ್ರೆ ಏನು? ನಾನು ಹೇಳಿದ್ನಲ್ಲ, ಈಗ ಅಂಡಾಶಯಗಳು 2 ಇರ್ತವೆ ಗರ್ಭಕೋಶದ ಅಕ್ಕಪಕ್ಕದಲ್ಲಿ, 2 ಅಂಗಾಂಗಗಳು. ಸೊ ಈ ಅಂಡಾಶಯಗಳ ಮೂಲ ಕೆಲಸ ಏನು ಅಂತ ಹೇಳಿದ್ರೆ 2 ಕೆಲಸ. ಒಂದು ಅಂಡಾಣುವಿನ ಉತ್ಪತ್ತಿ ಅಂದರೆ ಎಗ್ ಪ್ರೊಡಕ್ಷನ್, ಸೊ ಫರ್ಟಿಲಿಟಿಗೋಸ್ಕರ ಅಂತ ಹೇಳಿ ಇರುವಂಥದ್ದು. 2ನೇದು ಹಾರ್ಮೋನ್ ಪ್ರೊಡಕ್ಷನ್. ಅದರಿಂದ ಬರುವಂಥ ಹಾರ್ಮೋನ್ಸಿಂದನೇ ಒಂದು ಹೆಣ್ಣಿಗೆ ಹೆಣ್ತನ ಅನ್ನುವಂಥದ್ದು ಆ ಸ್ವರೂಪ ಸಿಗುವಂಥದ್ದು. ಜೊತೆಗೆ ಅದು ಹೆಣ್ಣಿಗೆ ಒಂದು ಹಲವಾರು ಅಡ್ವಾಂಟೇಜಸ್ನ ಕೊಡುತ್ತೆ. ಅಂದರೆ ಅದು ಹಾರ್ಟ್ ಮೇಲೆ, ಬೋನ್ಸ್ ಮೇಲೆ, ಮಾನಸಿಕವಾದ ಆರೋಗ್ಯದ ಮೇಲೆ ಹಾಗೂ ಸೆಕ್ಷುವಲ್ ಹೆಲ್ತ್ ಮೇಲೆ ಅದು ಪಾಸಿಟಿವ್ ಪರಿಣಾಮಗಳು ಇರ್ತವೆ. ಸೊ ಇದು ಮೂಲ ಉದ್ದೇಶ, ಅಂದರೆ ಕೆಲಸ ಈ ಅಂಡಾಶಯಗಳದು. ಸೊ ಈ ಅಂಡಾಶಯಗಳಲ್ಲಿ ಕೆಲವೊಮ್ಮೆ ಕ್ಯಾನ್ಸರ್ ಉತ್ಪತ್ತಿ ಆಗಬಹುದು. ಅದಕ್ಕೆ ನಾವು ಅಂಡಾಶಯದ ಕ್ಯಾನ್ಸರ್ ಅಂತ ಹೇಳ್ತೇವೆ. ಓಕೆ ಡಾಕ್ಟರ್, ಸಾಮಾನ್ಯವಾಗಿ ತಾವೇ ಸಾಕಷ್ಟು ಪೇಷಂಟ್ಗಳನ್ನು ನೋಡಿರಬಹುದು. ಎಲ್ಲರೂ ಕೂಡ ಸೆಕೆಂಡ್ ಸ್ಟೇಜ್ ಅಥವಾ ಥರ್ಡ್ ಸ್ಟೇಜ್ನ ನಂತರದಲ್ಲೇ ತಮ್ಮ ಹತ್ರ ಬರ್ತಾರೆ. ಆರಂಭಿಕ ಹಂತದಲ್ಲಿ ಇದನ್ನು ಗುರುತಿಸೋದು ಹೇಗೆ? ಲಕ್ಷಣಗಳು ಹೇಗಿರುತ್ತೆ? ಒಂದು ದುರ್ದೈವ ಅಂತಲೇ ಹೇಳ್ಬೋದು ಈ ಅಂಡಾಶಯದ ಕ್ಯಾನ್ಸರ್ ಬಗ್ಗೆ. ಏನು ಅಂತ ಹೇಳಿದ್ರೆ 75% ಅಂಡಾಶಯ ಕ್ಯಾನ್ಸರ್ಗಳು ಅಡ್ವಾನ್ಸ್ಡ್ ಸ್ಟೇಜಲ್ಲಿ, ಅಂದರೆ ಸ್ಟೇಜ್ 3 ಇಲ್ಲ ಸ್ಟೇಜ್ 4ಅಲ್ಲೇ ಕಾಣಿಸ್ಕೊಳ್ತಕ್ಕದ್ದು. ಸೊ ಅರ್ಲಿ ಸ್ಟೇಜಲ್ಲಿ ಯೂಶಲಿ ಡಯಾಗ್ನೋಸ್ ಆದರೆ, ಅದೇನೋ ಪತ್ತೆ ಹಚ್ಚಕ್ಕೆ ಆಯಿತು ಅಂತ ಹೇಳಿದ್ರೆ ಅದು ಯೂಶಲಿ ಇಟ್ಸ್ ಎ ಫಾರ್ಚುನೇಟ್ ಸಿಚುವೇಶನ್. ಅಂದರೆ ಒಂದು ನಮಗೆ ಅದು ಸುದೈವ. ಅದು ಯಾಕೆ ಅಂತ ಹೇಳಿದ್ರೆ ಬೈ ಲಕ್ ಇಟ್ ಗೆಟ್ಸ್ ಡಯಾಗ್ನೋಸ್. ಏನೋ ಒಂದು ಪ್ರಾಬ್ಲಮ್ಗೆ ಹೋಗಿರ್ತಾರೆ, ಆಗ ಸ್ಕ್ಯಾನ್ ಮಾಡಿ ನೋಡಿದಾಗ ಏನೋ ಒಂದು
ಗಡ್ಡೆ ಥರ ಕಾಣಿಸುತ್ತೆ ಅಂಡಾಶಯದಲ್ಲಿ, ಅಲ್ಟ್ರಾಸೌಂಡ್ ಸ್ಕ್ಯಾನಲ್ಲಿ ಇರ್ಬೋದು. ಸೊ ಆಗ ನಾವು ಅದನ್ನು ಮರುಪರಿಶೀಲನೆ ಮಾಡಿ ಅದಕ್ಕೆ ಅಂತ ಹೇಳಿ ನಾವು ಪ್ರತ್ಯೇಕವಾಗಿ ಚಿಕಿತ್ಸೆ ಮಾಡೋ ಟೈಮಲ್ಲಿ ನಮಗದು ಕ್ಯಾನ್ಸರ್ ಇದೆ ಅಂತ ಗೊತ್ತಾಗಬಹುದು. ಯೂಶಲಿ ದಟ್ ಈಸ್ ಹೌ ಇಟ್ ಈಸ್ ಅಟ್ 20-25% ಪಾಪ್ಯುಲೇಷನ್ಲಿ. ಬಟ್ 75% ಲೇಡೀಸಲ್ಲಿ ಅದು ಸ್ವಲ್ಪ ಅಡ್ವಾನ್ಸ್ಡ್ ಆದಾಗಲೇ ಗೊತ್ತಾಗೋದು. ಯಾಕೆ ಅಂತ ಹೇಳಿದ್ರೆ ಅದು ತುಂಬ ಸಣ್ಣದಾಗಿ ಬಟ್ ಬಹಳ ಕಡೆ ಅಬ್ಡಾಮಿನಲ್ ಕ್ಯಾವಿಟಿ ಒಳಗಡೆ ಹರಡ್ತಿರುತ್ತದು. ಸೊ ಆ ಥರ ಹರಡ್ತಿರಬೇಕಾದ್ರೆ ಅದು ಸಣ್ಣದಾಗಿ ಪ್ಲ್ಯಾನ್ ಮಾಡ್ಕೊಂಡು ಹರಡ್ತಿರುತ್ತೆ. ಸೊ ಅದೇನು ಸಿಂಪ್ಟಮ್ಸ್ ಕಾಸ್ ಮಾಡಲ್ಲ. ಜಾಸ್ತಿ ಒಂದು ಪ್ರಮಾಣದಲ್ಲಿ ಬೆಳೆದಾಗ್ಲೇ ಅದು ಆಗ ನೀರೆಲ್ಲ ತುಂಬಿಕೊಳ್ತು ಅಥವಾ ಬೇರೆ ಕರಳ ಮೇಲೆ ಅಥವಾ ಬೇರೆ ಬೇರೆ ಕಡೆ ಅದು ಅಂಟ್ಕೊಳ್ತು ಅಂದಾಗ ಮಾತ್ರ ನಮಗೆ ಅದು ಸಿಂಪ್ಟಮ್ಸ್ ಕಾಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡುತ್ತೆ. ಅಲ್ಲಿವರೆಗೂ ನಮಗೆ ಯಾವುದೇ ರೀತಿಯಾದ ರೋಗ ಲಕ್ಷಣಗಳು ಕಾಣಿಸ್ದಲೇ ಇರಬಹುದು. ಅಪರೂಪಕ್ಕೆ ಕಾಣಿಸ್ಕೊಳ್ತು ಅಂದ್ರೂ ನಮಗೆ ಸ್ಟಾರ್ಟಿಂಗ್ ಸ್ಟೇಜಲ್ಲಿತ್ತು ಅಂದಾಗ ಹೇಳ್ದಂಗೆ ನಾನು ಅಷ್ಟು ಕಾಣಿಸ್ಕೊಳ್ಳಲ್ಲ. ಕೆಲವೊಮ್ಮೆ ತುಂಬ ಸೈಜ್ ದೊಡ್ಡದು, ಹೊಟ್ಟೆ ತುಂಬ ಉಬ್ರ ಆಗಿದೆ, ನನಗೇನೋ ಸ್ನಾನ ಮಾಡಬೇಕಾದ್ರೆ ಅಥವಾ ಆ ಟೈಮಲ್ಲಿ ಏನೋ ಸಿಕ್ತು ಗಂಟಿನ ಥರ, ಅಥವಾ ಬಗ್ಗಬೇಕಾದ್ರೆ ಏನೋ ದೊಡ್ಡದು ಫೀಲ್ ಆಗ್ತಿದೆ, ಕಷ್ಟ ಆಗ್ತಿದೆ ಬಗ್ಗೋದಕ್ಕೆ. ಈ ಕೆಲವು ಲೇಡೀಸ್ ಹೇಳ್ತಾರೆ, ನಾನು ಯೋಗ ಮಾಡ್ತಿದ್ದೆ, ಮಾಡೋಕ್ಕೆ ಹೋದಾಗ ಆಗ್ತಿಲ್ಲ, ಸಂಭವ್ ಮುಂಚಿನ ಥರ ಬಗ್ಗಕ್ಕಾಗಲ್ಲ, ಅಷ್ಟು ಫ್ಲೆಕ್ಸಿಬಲ್ ಇಲ್ಲ ಅಂತಾರೆ. ಹಾಗೆ ಅಥವಾ ಈ ಗ್ಯಾಸ್ಟ್ರಿಕ್ ಸಮಸ್ಯೆಗಳು ಹೆಚ್ಚು ಅಂಥವ್ರಿಗೆ. ಈಗ ರಿಪೀಟೆಡ್ ಗ್ಯಾಸ್ಟ್ರಿಕ್ ಸಿಂಪ್ಟಮ್ಸ್ ಅಂತ ಏನು ಹೇಳ್ತೀವಿ, ಗ್ಯಾಸ್ ಇರ್ಬೋದು ಬಿಡು ಅಂತ ಅಂದ್ಕೊಳ್ಳೋ ಥರ, ಈ ಬೆಲ್ಚಿಂಗ್ ತುಂಬ ತೇಗ್ ಬರೋವಂಥದ್ದು, ಹುಳಿ ತೇಗ್ ಬರೋವಂಥದ್ದು, ಹೊಟ್ಟೆ ಉಬ್ರ ಇರೋವಂಥದ್ದು, ಕೆಲವು ಸಲ ಈವನ್ ಕಾನ್ಸ್ಟಿಪೇಷನ್ ಕೂಡ, ಮಲಬದ್ಧತೆನೂ ಇರಬಹುದು, ಕೆಲವು ಸಲ ಪದೇ ಪದೇ ಯೂರಿನ್ಗೆ ಹೋಗಬೇಕು ಅಂಥದ್ದು. ಡಿಪೆಂಡ್ಸ್ ಆನ್ ವೇರಿಯಸ್ ಅದು ಯಾವ ಸ್ಟೇಜಲ್ಲಿದೆ ಅಥವಾ ಅದು ಯಾವ ಒಂದು ಪ್ರಮಾಣದಲ್ಲಿದೆ ಅನ್ನೋದ್ರ ಮೇಲೆ ಆ ಸಿಂಪ್ಟಮ್ಸು ಕಾಣಿಸ್ಕೊಳ್ತಾರೆ. ಓಕೆ, ಓವೇರಿಯನ್ ಕ್ಯಾನ್ಸರ್ನ ಪರಿಣಾಮದ ಬಗ್ಗೆ ಹೇಳೋದಾದರೆ ಡಾಕ್ಟರ್? ನಾ ಹೇಳಿದ್ನಲ್ಲ ಈಗ, ಇದಕ್ಕೆ ಸೈಲೆಂಟ್ ಕಿಲ್ಲರ್ ಅಂತ ಹೇಳ್ತೀವಿ ಅಂಡಾಶಯದ ಕ್ಯಾನ್ಸರು. ಬಿಕಾಸ್ ಇದು ಅಡ್ವಾನ್ಸ್ ಸ್ಟೇಜಲ್ಲೇ ಗೊತ್ತಾಗುವಂಥದ್ದು. ಸೊ ಇದ್ರ ಪರಿಣಾಮಗಳು ಅಂದರೆ, ಇದು ಅಡ್ವಾನ್ಸ್ ಸ್ಟೇಜ್ ಆದಾಗ ಆಬ್ವಿಯಸ್ಲಿ ಯಾವುದೇ ಒಂದು ಕ್ಯಾನ್ಸರ್ ಇರಲಿ, ಯಾವುದೇ ಕ್ಯಾನ್ಸರ್ ಸ್ಟಾರ್ಟಿಂಗ್ ಸ್ಟೇಜಲ್ಲಿದ್ದಾಗ ನಾವು ಗೆಲ್ಲೋ ಸ್ಟೇಜಲ್ಲಿ ಇರ್ತೀವಿ. ನಾನು ಕೆಲವು ಸಲ ನನ್ನ ಪೇಷಂಟ್ಸ್ಗೆ ನಾನು ಸ್ವಲ್ಪ ತಮಾಷೆಲ್ಲ ಹೇಳ್ತಾ ಇರ್ತೀನಿ, ಏನಂದರೆ ನಾವು ಇನ್ನೂ ಮ್ಯಾಚ್ ನಮ್ಮ ಕೈಯಲ್ಲಿದೆ, ಗೆಲ್ಲೋ ಸ್ಟೇಜಲ್ಲಿದೆ, ಇಟ್ಸ್ ಲೈಕ್ 10 overs ಇದೆ, ಇನ್ನೂ ಹೊಡಿಬೋದು ನಾವು, ಈಗ ಅಚೀವ್ ಅನ್ನೋ ಹತ್ರ ಹೇಳ್ತಿರ್ತೀವಿ. ಅದು ಸ್ಟೇಜ್ 1ನಲ್ಲಿದ್ದಾಗ. ಅಡ್ವಾನ್ಸ್ಡ್ ಆದಾಗ ಏನಾಗುತ್ತೆ, ಯಾವಾಗಲೂ ನಾವು ಅದನ್ನು ಗೆಲ್ಲೋದು ಕಷ್ಟ. ಬಟ್ ಅಂಡಾಶಯದ ಕ್ಯಾನ್ಸರ್ ಒಂದು ಒಳ್ಳೆಯದೇನು ಅಂತ ಹೇಳಿದ್ರೆ, ತುಂಬಾ ಒಂದು ಚಿಕಿತ್ಸೆಗಳಿದ್ದಾವೆ. ಸರಿಯಾದ ಟೈಮಲ್ಲಿ ಸರಿಯಾದ ರೀತಿಯಲ್ಲಿ ಯಾವ ಟೈಮಲ್ಲಿ ಅಪ್ಲೈ ಮಾಡಿದ್ರೆ ನಮಗೆ ಬೆಸ್ಟ್ ರಿಸಲ್ಟ್ ಬರುತ್ತೆ ಅನ್ನೋದಕ್ಕೆಲ್ಲ ಇದ್ದಾವೆ. ಸೊ ಹಾಗಾಗಿ ಇದ್ರ ಪರಿಣಾಮ ತೀವ್ರವಾಗಿದ್ದರೂ ಕೂಡ ಇದು ಅದಕ್ಕೆ ಫಲಕಾರಿಯಾಗುವಂಥ ಚಿಕಿತ್ಸೆಗಳ ಒಂದು ಸೌಲಭ್ಯಗಳು ಕೂಡ ಇದ್ದಾವೆ. ಸೊ ಆ ಥರ ಹೇಳ್ಬೋದು. ಏನಂದರೆ ಅಂಡಾಶಯದ ಕ್ಯಾನ್ಸರ್ಲಿ ಖಾಲಿ ಒಂದೇ ಟೈಪ್ ಆಫ್ ಕ್ಯಾನ್ಸರ್ ಅಂತಲೂ ಇಲ್ಲ, ಹಲವಾರು ಸಬ್ ಟೈಪ್ಸ್ ಇದ್ದಾವೆ. 70% ಆಫ್ ಓವೇರಿಯನ್ ಕ್ಯಾನ್ಸರ್ಸ್ ನಾವು ಎಪಿಥೆಲಿಯಲ್ ಟ್ಯೂಮರ್ಸ್ ಅಂತೀವಿ, ಅದು. ಇನ್ನು ಕೆಲವರಲ್ಲಿ ಸ್ವಲ್ಪ ಚಿಕ್ಕ ವಯಸ್ಸಲ್ಲಿ ಬರೋವಂಥವರಲ್ಲಿ ಈ ಜರ್ಮ್ ಸೆಲ್ ಟ್ಯೂಮರ್ಸ್ ಅಂತ ಹೇಳ್ತೀವಿ, ಅದು. ಇನ್ನು ಕೆಲವು ಸಲ ಗ್ರ್ಯಾನ್ಯುಲೋಸಾ ಸೆಲ್ ಟ್ಯೂಮರ್ಸ್. ಸೊ ಡಿಫ್ರೆಂಟ್ ಸಬ್ ಟೈಪ್ಸ್ ಇದ್ದಾವೆ, ವೆರೈಟೀಸ್ ಇದ್ದಾವೆ. ಬಟ್ ಇದರಲ್ಲಿ ತುಂಬ ತೀವ್ರವಾದದ್ದು ಯಾವುದು ಅಂತ ಹೇಳಿದ್ರೆ, ನಾನು ಮೊದಲು ಹೇಳಿದ್ನಲ್ಲ ಎಪಿಥೆಲಿಯಲ್ ಟ್ಯೂಮರ್ಸ್ ಅಂತ ಹೇಳಿ, ಅವು ತುಂಬ ತೀವ್ರವಾಗಿರುತ್ತೆ, ಯಾಕಂದರೆ ಬೇಗ ಬೆಳ್ಕೊಳ್ತವೆ. ಬೇರೆ ವೆರೈಟೀಸು ಅಷ್ಟು ಬೆಳ್ಕೊಳ್ದಲ್ಲೇ ಇದ್ರೂ ಅವು ಕೆಲವು ಸಲ ಪತ್ತೆನೂ ಹಚ್ಬೋದು, ಪ್ಲಸ್ ಟ್ರೀಟ್ಮೆಂಟ್ ಆಪ್ಷನ್ಸ್ ಇನ್ನೂ ಬೆಟರ್ ಇರುತ್ತೆ. ಬಟ್ ನಾವು ಇವತ್ತು ಡಿಸ್ಕಸ್ ಮಾಡ್ತಿರೋದು ಈ ಅಗ್ರೆಸಿವ್ ಆಗಿರುವಂಥದ್ದು, ಈ ತೀವ್ರವಾಗಿರುವಂಥದ್ದು, ಈ ತೀಕ್ಷ್ಣವಾಗಿರುವಂಥ ಕ್ಯಾನ್ಸರ್ ಇದೆ, ಅದ್ರ ಬಗ್ಗೆ ನಾವು ಇವತ್ತು ಡಿಸ್ಕಸ್ ಮಾಡೋಣ. ಓಕೆ ಡಾಕ್ಟರ್, ಒಬ್ಬರು ಕಾಲರ್ ಇದ್ದಾರೆ, ಸರಸ್ವತಿ ಅಂತ ಕರೆ ಮಾಡಿದ್ದಾರೆ. ನಮಸ್ತೆ ಸರಸ್ವತಿ ಅವರೇ. ಹಲೋ ಮೇಡಮ್, ನಮಸ್ತೆ ಸರ್. ನಮಸ್ತೆ. ನಮಸ್ತೆ ಅಮ್ಮ. ನಿಮ್ಮ ಟಿವಿನಲ್ಲಿ ಬರ್ತಾ ಇದೆ ಸರ್. ನನ್ನ ವಯಸ್ಸು ಬಂದು 50 ಏಜ್. ನಾನು ಮಂತ್ಲಿ ಮೆನ್ಸಸ್ ಆಗ್ತಿದೆ, ಈಗ 1 year ಇಂದ ಆಗ್ತಾ ಇಲ್ಲ ಸರ್. ಅದು ಏನಾದರೂ ಪ್ರಾಬ್ಲಮ್ ಆಗುತ್ತಾ ಏನು? ನಿಮ್ಮ ವಯಸ್ಸು ಎಷ್ಟಂದ್ರಿಮ್ಮ? ನನ್ನ ವಯಸ್ಸು ಈಗ 50 ಬಿದ್ದಿದೆ ಸರ್. ಅಕ್ಟೋಬರ್ 10ನೇ ತಾರೀಕಿಗೆ 50 ರನ್ನಿಂಗ್. ಓಕೆ. 49 ತುಂಬಿ 50 ಬಿದ್ದಿದೆ ಸರ್. ಓಕೆ. ಸೊ ಮುಟ್ಟು ಆಗ್ತಿದ್ರಿ, ಇವಾಗ ನಿಂತಿದೆ ಅಂತ ಹೇಳಿದ್ರೆ ನಿಮ್ಮ ಮುಟ್ಟು ನಿಲ್ಲೋಂಥ ಅದು ಸ್ವಾಭಾವಿಕ ಪ್ರಕ್ರಿಯೆ, ಅದು ಶರೀರದ ಸ್ವಾಭಾವಿಕ ಪ್ರಕ್ರಿಯೆ, ಮೆನೋಪಾಸ್ ಅಂತ ಏನು ಹೇಳ್ತೀವಿ. ಬೇರೆ ಭಯ ಆಗ್ತಿದೆ, ನನ್ ಮೆನ್ಸಸ್ ಆಗ್ತಿಲ್ಲ, ಅದೇ ಒಂದು ಟೆನ್ಷನ್ಗೋಸ್ಕರ ನಿಮ್ಗೆ ಈಗ ನಂಬರ್ ನೋಡಿ ನಾನು ಟಿವಿ ನೋಡ್ತಾ ಕಾಲ್ ಮಾಡಿದ್ದು ಸರ್. ಓಕೆ, ಅದೇಮ್ಮ, ಈಗ ನಿಮ್ದು ಸ್ವಾಭಾವಿಕ ಪ್ರಕ್ರಿಯೆ, ಶರೀರದ ಪ್ರಕ್ರಿಯೆ. ಈಗ ಅಂಡಾಶಯಕ್ಕೆ ಅದಕ್ಕೂ ಒಂದು ಎಕ್ಸ್ಪೈರಿ ಡೇಟ್ ಅಂತ ಇರುತ್ತೆ. ಈಗ ಒಂದು ಹುಡುಗಿ ದೊಡ್ಡೋಳಾದ್ಮೇಲೆ ಒಂದು 14-15 ವರ್ಷಕ್ಕೆ ದೊಡ್ಡೋರಾದ್ಮೇಲೆ ನಿಲ್ಲೇಬೇಕಲ್ವಾ, ಮೆನೋಪಾಸ್ ಅಂತ ಹೇಳಿ. ಸೊ ಆ ಮೆನೋಪಾಸ್ ಟೈಮ್ ಬಂದಿರುತ್ತೆ, ಪ್ರಾಬಬ್ಲಿ ನಿಮಗೆ ಬಹುಶಃ ಆ ಒಂದು ಸಮಯ ನಿಮ್ಗೆ ರೀಚ್ ಆಗಿದ್ದಿರಬಹುದು, ಹಾಗಾಗಿ ನಿಮಗೆ ಮುಟ್ಟು ನಿಂತಿರ್ಬೋದು. ಸೊ ಈ ಟೈಮಲ್ಲಿ ನೀವೇನು ಹೆದರೋಂಥ ಅವಶ್ಯಕತೆ ಏನಿಲ್ಲ. ಕೆಲವು ರೆಗ್ಯುಲರ್ ಸ್ಕ್ರೀನಿಂಗ್ ಟೆಸ್ಟ್ ಅಂತ ಇರ್ತವೆ, ಅವನ್ನ ನೀವು ಮಾಡಿಸ್ಕೊಂಡ್ರೆ ಸಾಕಾಗುತ್ತೆ. ಥ್ಯಾಂಕ್ ಯು ಕರೆ ಮಾಡಿದ್ದಕ್ಕಾಗಿ. ಡಾಕ್ಟರ್, ಇನ್ನು ಓವೇರಿಯನ್ ಕ್ಯಾನ್ಸರ್ ಬಗ್ಗೆ ಮಾತಾಡ್ತಾ ಇದ್ವಿ ನಾವು. ಡಯಾಗ್ನೈಸ್ ಮತ್ತು ಟ್ರೀಟ್ಮೆಂಟ್ ಬಗ್ಗೆ ಹೇಳೋದಾದ್ರೆ?
ಹೌದು. ಇದನ್ನು ಹೇಗೆ ಪತ್ತೆ ಹಚ್ಚೋದು ಅಂದರೆ ಹೇಳಿದೆ, ಅರ್ಲಿ ಸ್ಟೇಜಲ್ಲಿ ಇದು ಬೈ ಚಾನ್ಸ್ ಪತ್ತೆ ಹಚ್ಚಬಹುದು. ಅಂದರೆ ಬೇರೆ ಏನೋ ಕಾರಣಕ್ಕೆ ಹೋದಾಗ ಗೊತ್ತಾಗುವಂಥ ಒಂದು ಸಂಭಾವನೆ ಹೆಚ್ಚು. ಒಂದು. ಎರಡನೇದು ಅಡ್ವಾನ್ಸ್ ಸ್ಟೇಜಲ್ಲಿ ಇದ್ದಾಗ ನಾನು ಹೇಳಿದೆ, ಈಗ ಪೇಷಂಟ್ಗೆ ಈ ಥರ ಗ್ಯಾಸ್ಟ್ರಿಕ್ ಸಿಂಪ್ಟಮ್ಸ್ ಇದೆ, ಈ ಥರ ಎಲ್ಲ ಇದ್ದಾಗ ಏನಾಗುತ್ತೆ, ಅವರು ನಮ್ಮ ಬಳಿ ಬಂದಾಗ ನಾವು ಯೂಶ್ವಲಿ ಏನು ಮಾಡ್ತೀವಿ, ಒಂದು ಕ್ಲಿನಿಕಲ್ ಪರಿಶೀಲನೆ ಮಾಡಿಬಿಟ್ಟು ಅದಾದ ನಂತರ ಕೆಲವು ಬ್ಲಡ್ ಟೆಸ್ಟ್ ಮಾಡ್ತೀವಿ, ಆಮೇಲೆ ಒಂದು ಅಲ್ಟ್ರಾಸೌಂಡ್ ಮಾಡ್ತೀವಿ. ಅಲ್ಟ್ರಾಸೌಂಡ್ ಅಂದರೆ ಸ್ಕ್ಯಾನಿಂಗು. ಸೊ ಸ್ಕ್ಯಾನಿಂಗಲ್ಲಿ ನಮಗೆ ಒಂದು ಸಸ್ಪಿಷನ್, ಇದು ಇರೋವಂಥ ಸಾಧ್ಯತೆ ಇದೆ ಅಂತ ಕೆಲವು ಪ್ಯಾರಾಮೀಟರ್ಸ್, ಆ ಒಂದು ಅಂಶಗಳು ನಮ್ಗೆ ಕಾಣಿಸಿದ್ರೆ ಸ್ಕ್ಯಾನಿಂಗ್ ಮಾಡಿದಾಗ ಹೈಯರ್ ಸ್ಕ್ಯಾನಿಂಗಿಗೆ, ಫಾರ್ ಎಕ್ಸಾಂಪಲ್ MRI ಇರ್ಬೋದು ಅಥವಾ CT ಸ್ಕ್ಯಾನ್ ಇರ್ಬೋದು, ಈ ಒಂದು ಸ್ಕ್ಯಾನಿಂಗ್ನ ಮಾಡಿಸ್ತೀವಿ. ಮಾಡಿಸಿದ ನಂತರ ಅದು ಯಾವ ಪ್ರಮಾಣದಲ್ಲಿದೆ, ಅದು ಸ್ಪ್ರೆಡ್ ಆಗಿದೆಯಾ ಇನ್ನೂ ಇಲ್ವಾ. ಒಂದು ಒಳ್ಳೇದೇನು ಅಂತ ಹೇಳಿದ್ರೆ, ಓವರಿಯನ್ ಕ್ಯಾನ್ಸರ್ ಬಗ್ಗೆ ಇದು ಬೇರೆ ಕ್ಯಾನ್ಸರ್ಗಳು ಕೆಲವು ಇದ್ದಾವೆ, ಡೈರೆಕ್ಟಾಗಿ ಬ್ರೈನ್ಗೆ ಹೋಗ್ತವೆ, ಬೆನ್ಮೂಳೆಗೆ ಹೋಗ್ಬೋದು ಅಥವಾ ಲಂಗ್ಸಿಗೆ ಹೋಗ್ಬೋದು, ಲಿವರ್ಗೆ ಹೋಗ್ಬೋದು. ಬಟ್ ಓವರಿಯನ್ ಕ್ಯಾನ್ಸರ್ ಅಂದರೆ ಅಂಡಾಶಯದ ಕ್ಯಾನ್ಸರು ಹೆಚ್ಚಾಗಿ ಅಬ್ಡಾಮಿನಲ್ ಕ್ಯಾವಿಟಿ ಒಳಗಡೆ ಅದು ಸ್ಪ್ರೆಡ್ ಆಗುವಂಥದ್ದು. ಅದು ಪೆರಿಟೋನಿಯಲ್ ಸ್ಪ್ರೆಡ್ ಅಂತ ಹೇಳ್ತೀವಿ. ಪೆರಿಟೋನಿಯಮ್ ಅಂದರೆ ನಮ್ಮ ಅಬ್ಡಾಮಿನ್ ಒಳಗಡೆ ಇರುವಂತಹ ಒಂದು ಲೈನಿಂಗ್. ಆ ಲೈನಿಂಗ್ ಹೇಗೆ ಅಂದರೆ ಅದು ಎಲ್ಲ ಒಂದು ಅಂಗಾಂಗಗಳು, ಅಬ್ಡಾಮಿನಲ್ ಒಳಗಡೆ ಇರುವಂಥ ಅಂಗಾಂಗಗಳ ಮೇಲೆ ಕೂಡ ಅದ್ರ ಲೈನಿಂಗ್ ಇರುತ್ತೆ. ಸೊ ಹಾಗಾಗಿ ಅದು ಸ್ಪ್ರೆಡ್ ಆದರೆ ಇದಿಷ್ಟೇ ಒಂದು ರೀಜನಲ್ಲಿ ಇರುತ್ತೆ. ಸೊ ಅದನ್ನು ನಾವು ಸ್ಕ್ಯಾನಿಂಗಲ್ಲಿ ನೋಡ್ತೀವಿ, ಬ್ಲಡ್ ಟೆಸ್ಟ್ ಮಾಡಿಬಿಟ್ಟು ನಾವು ಅದನ್ನು ಪತ್ತೆ ಹಚ್ತೀವಿ ಯಾವ ಸ್ಟೇಜಲ್ಲಿದೆ ಅಂತ. ನಂತರ ನಾವು ಇದನ್ನು ಹೇಗೆ ಟ್ರೀಟ್ ಮಾಡಬೇಕು ಅನ್ನೋದ್ರ ಬಗ್ಗೆ ಒಂದು ಪ್ಲ್ಯಾನ್ ಮಾಡ್ತೀವಿ. ಸೊ ಈ ಪ್ಲ್ಯಾನ್ನ ನಾವು ಜನರಲಿ ಒಂದು ಮಲ್ಟಿ ಡಿಸಿಪ್ಲಿನರಿ ಟ್ಯೂಮರ್ ಬೋರ್ಡ್ ಅಂತ ಹೇಳಿ ಒಂದು ನಮ್ಮಲ್ಲಿ ಆ ಒಂದು ವ್ಯವಸ್ಥೆ ಇರ್ತದೆ. ಸೊ ಅದರಲ್ಲಿ ನಾವಿರ್ತೀವಿ, ಮೆಡಿಕಲ್ ಆಂಕಾಲಜಿಸ್ಟ್ ಅಂತ ಇರ್ತಾರೆ, ಪೆಥಾಲಜಿಸ್ಟ್ ಇರ್ತಾರೆ, ರೇಡಿಯಾಲಜಿಸ್ಟ್, ನಾವೆಲ್ಲ ಸೇರಿ, ನಾವು ಸರ್ಜನ್ ಎಲ್ಲ ಸೇರಿ ನಾವೆಲ್ಲ ಒಟ್ಟಿಗೆ ನೋಡಿಬಿಟ್ಟು ಈ ಪೇಷಂಟಿಗೆ ಮೊದಲು ಟ್ರೀಟ್ಮೆಂಟು ಸರ್ಜರಿ ಮಾಡಿಬಿಟ್ಟು ನಂತರ ಕೀಮೋಥೆರಪಿ ಕೊಡುವಂಥ ಕೇಸ ಇದು, ಅಥವಾ ಮೊದಲು ಕೀಮೋಥೆರಪಿ ಕೊಟ್ಟು ಸ್ವಲ್ಪ ಡಿಸೀಸ್ ಕಡಿಮೆ ಮಾಡಿ ನಂತರ ಆಪರೇಟ್ ಮಾಡಬಹುದಾಗಿರುವಂಥ ಒಂದು ಸಿಚುವೇಶನ್ ಅನ್ನೋದನ್ನ ಡಿಸೈಡ್ ಮಾಡ್ತೀವಿ. ಅದ್ರ ಬೇಸಿಸ್ ಮೇಲೆ ನಾವು ವಿ ಟೇಕ್ ಅ ಕಾಲ್ ಆನ್ ದಟ್. ಓಕೆ ಡಾಕ್ಟರ್, ಇನ್ನೊಬ್ರು ಕಾಲರ್ ಇದ್ದಾರೆ, ವಿಜಯಲಕ್ಷ್ಮಿ ಅಂತ. ನಮಸ್ತೆ ವಿಜಯಲಕ್ಷ್ಮಿ ಅವರೇ. ನಮಸ್ತೆ ಮೇಡಮ್. ಸಮಸ್ಯೆ ಹೇಳಿ. ನಮಗೆ ಕುತ್ತಿಗೆ ಹತ್ರ ಗುಳೆ ತರ ಆಗಿದೆ. ಅದು ನಾವು ಹಾಸ್ಪಿಟಲ್ಗೆ ತೋರಿಸಿದೀವಿ, ಅವರು ಸ್ಕ್ಯಾನಿಂಗ್ ಏನು ಮಾಡಲಿಲ್ಲ. ಒಮ್ಮೆ ಆಪರೇಷನ್ ಅಂತ ಹೇಳಿದ್ರು. ನಾವು ಅದು ಗುಳೆ ಆಗಿದೆಯಲ್ಲ, ಕ್ಯಾನ್ಸರ್ಗೆ ಏನಾರು ಆಗಿಬಿಟ್ರೆ ಅಂತ ಭಯ. ಅದಕ್ಕೆ ಏನು ಟ್ರೀಟ್ಮೆಂಟ್ ತಗೋಬೇಕು ಅಂತ ಡಾಕ್ಟರ್ನ ಕೇಳಬೇಕು. ನಮಸ್ತೆ ಅಮ್ಮ. ಅದೇ ಅಂದರೆ ನನಗೆ ಗೊತ್ತಾಗ್ಲಮ್ಮ, ನಿಮ್ಮ ತುಟಿ ಅಂತ ಹೇಳಿದ್ರೆ ಈಗ ಯೋನಿ ಹತ್ರ ಇರೋ ಅಲ್ಲಿದೆಯಮ್ಮ? 1 ವರ್ಷ ಆಯ್ತು. ಅದು ಚಿಕ್ಕದಿದೆ, ಅದೇನು ಪೇನ್ ಬರಲ್ಲ. ಜಾಸ್ತಿ ಏನಾದ್ರು ಕೆಲಸ ಮಾಡಿದ್ರೆ ನೋವಾಗುತ್ತೆ. ಓಕೆ, ಅದು ಪೇನ್ ಬರಲ್ಲ ಅದು. ಓಕೆ ಅಮ್ಮ, ಅದನ್ನು ಒಮ್ಮೆ ನೋಡಬೇಕಾಗತ್ತೆ. ನೋಡಿ ಪರಿಶೀಲನೆ ಮಾಡಿ, ಕೆಲವೊಮ್ಮೆ ಏನಾಗುತ್ತೆ ಅದ್ರ ಸ್ವರೂಪ ನೋಡಿ ಹೇಗಿದೆ ಅಂತ ಹೇಳಿ ಬಾಹ್ಯವಾಗಿ ಅದರಿಂದ ನಾನು ಬಯಾಪ್ಸಿ ತೆಗಿಬೇಕಾ ಏನು ಅಂತ ಡಿಸೈಡ್ ಮಾಡಿ ಆಮೇಲೆ ಅದಕ್ಕೆ ಏನು ಟ್ರೀಟ್ಮೆಂಟ್ ಇರುತ್ತೆ. ನಾವು ಹೋಗಿದ್ದು ಡಾಕ್ಟ್ರು, ಒಮ್ಮೆ ಆಪರೇಷನ್ ಮಾಡ್ಬೇಕಂದ್ರು ನಾವು ಏನು ಅವರು ಸರಿಯಾಗಿ ಟ್ರೀಟ್ಮೆಂಟ್ ನೋಡ್ಲೆ, ಸ್ಕ್ಯಾನಿಂಗ್ ಮಾಡ್ಲೆ, ಒಮ್ಮೆ ಆಪರೇಷನ್ ಅಂದ್ರು. ಅದಕ್ಕೆ ನಾವು ಬೇಡ ಅಂತ ಬಂದಿದ್ವಿ. ಯಾವ ತರ ಟ್ರೀಟ್ಮೆಂಟ್ ತಗೋಬೇಕು? ಅದೇ ಅಮ್ಮ, ಅದು ನೋಡಿದ ನಂತರ ನಾವೊಂದು ನಿರ್ಧಾರ ತಗೋಬಹುದು. ಅಲ್ಲಿವರೆಗೂ ಅದು ಜಸ್ಟ್ ಹಾಗೇನೆ ಸ್ಕ್ಯಾನ್ ಮಾಡಬೇಕಾ ಅದು ಅಂತ ಹೇಳಿ ನಾವು ಬೇಕಾದ್ರೆ ಮಾಡಬೇಕಾಗಿ ಬರ್ಬೋದೇನೋ, ಅದನ್ನ ನೋಡಿದ ನಂತರನೇ ನಾವು ಹೇಳೋಕ್ಕೆ ಸಾಧ್ಯ. ಕೆಲವೆಲ್ಲ ಆ ಥರದ ಒಂದು ಲೀಷನ್ಸ್ ಇರ್ತವೆ. ಸೊ ಅದನ್ನು ನೋಡಿದ್ರೆ ನಾವು ಹೇಳಬಲ್ಲೆ. ಥ್ಯಾಂಕ್ ಯು ಕರೆ ಮಾಡಿದ್ದಕ್ಕಾಗಿ. ಡಾಕ್ಟರ್, ಇನ್ನು ಈ ಓವೇರಿಯನ್ ಕ್ಯಾನ್ಸರ್ ಕಾಣಿಸಿಕೊಳ್ಳೋದಕ್ಕೆ ಕಾರಣ ಏನು? ಓವೇರಿಯನ್ ಕ್ಯಾನ್ಸರ್ಗೆ ಆಸ್ ಸಚ್ ಇದೇ ಕಾರಣ ಅನ್ನುವಂಥದ್ದಿಲ್ಲ. ಈಗ ಫಾರ್ ಎಕ್ಸಾಂಪಲ್ ಸರ್ವೈಕಲ್ ಕ್ಯಾನ್ಸರ್ಗೆ ನಾವು ವೈರಸ್ ಒಂದು ಕಾರಣ ಅಂತ ಹೇಗೆ ಹೇಳ್ತೀವಿ, ಈ ಓವೇರಿಯನ್ ಕ್ಯಾನ್ಸರ್ಗೆ ಪ್ರತ್ಯೇಕವಾಗಿ ಇದೇ ಕಾರಣ ಅಂತಿಲ್ಲ. ಬಟ್ ಹೆಚ್ಚಿಗೆ ಇದು ಜೆನೆಟಿಕ್ ಮ್ಯೂಟೇಷನ್ಸಲ್ಲಿ ಆಗುವಂಥದ್ದು. ಅಂದರೆ ನಮ್ಮ ಶರೀರದಲ್ಲಿ ಇರುವಂಥ ಯಾವುದೋ ಒಂದು ಕೆಲವು ಜೀನ್ಸಲ್ಲಿ ಆಗುವಂಥ ಒಂದು ಸಣ್ಣ ಬದಲಾವಣೆಯಲ್ಲಿ ಈ ಒಂದು ಕ್ಯಾನ್ಸರ್ ಮೂಡಬಹುದಿದು. ಸೊ ಇನ್ನೊಂದು ರೀಸೆಂಟಾಗಿ ಅಂದರೆ ಗೊತ್ತಾಗಿರೋದು ನಮಗೇನು ಅಂದರೆ ಹಲವಾರು ವರ್ಷಗಳಿಂದ ಇದು ವಂಶ ಪಾರಂಪರಿಕವಾಗಿ ಕೂಡ ಇದು ಬರಬಹುದು. ಈಗ ಫಾರ್ ಎಕ್ಸಾಂಪಲ್ ವಂಶ ಪಾರಂಪರಿಕವಾಗಿ ಅಂದರೆ ಈಗ ತಾಯಿಗಿತ್ತು, ಈಗ ಜಸ್ಟ್ ನೆನ್ನೆ ಅಷ್ಟೇ ನೋಡಿದೆ, ಅವ್ರಿಗೆ ಅಂಡಾಶಯದ ಕ್ಯಾನ್ಸರ್ ಇತ್ತು, ಅವ್ರು 2 ವರ್ಷದ ಮುಂಚೆ ತೀರ್ಕೊಂಡ್ರು, ಮಗಳಿಗೆ ಈಗ ಬಂದಿದೆ. ಸೊ ಹಾಗೆ ವಂಶದಲ್ಲಿ ಅಂದರೆ ಲೇಡೀಸ್ಗೆ ಎಸ್ಪೆಷಲಿ ಕೆಲವು ಜೀನ್ಸ್ ಹೇಳ್ತೀವಿ, ಬ್ರಾಕಾ ಜೀನ್ಸ್ ಅಂತ ಹೇಳ್ತೀವಿ, ಆ ಜೀನಲ್ಲಿ ಏನಾರ ಮ್ಯೂಟೇಷನ್ ಇತ್ತು ಅಂದರೆ ಅದು ವಂಶ ಪಾರಂಪರಿಕವಾಗಿ ಒಬ್ಬರಿಂದ ತಾಯಿಯಿಂದ ಮಗಳಿಗೆ ಹೋಗ್ಬೋದು, ಸಿಬ್ಲಿಂಗ್ಸ್. ಸೊ ಹಾಗಾಗಿ ಫಸ್ಟ್ ಡಿಗ್ರಿ ರಿಲೇಟಿವ್ಸ್ ಅಂತ ಹೇಳ್ತೀವಿ. ಅಂದರೆ ತಾಯಿಗೆ ಅಥವಾ ಸಿಸ್ಟರ್ಸ್ ಏನಾದರೂ ಕ್ಯಾನ್ಸರ್ ಇತ್ತು ಅಂದರೆ ಯಾವುದು ಅಂಡಾಶಯದ ಕ್ಯಾನ್ಸರು, ಇಲ್ಲ ಅಂತ ಹೇಳಿದ್ರೆ ಸ್ತನದ ಕ್ಯಾನ್ಸರ್, ಬ್ರೆಸ್ಟ್ ಕ್ಯಾನ್ಸರು, ಇಲ್ಲ ಈವನ್ ಕರುಳಿನ ಕ್ಯಾನ್ಸರು, ಇಲ್ಲ ಗರ್ಭಕೋಶದ ಕ್ಯಾನ್ಸರ್, ಇದೆಲ್ಲ ಏನಾರ ಇತ್ತು ಅಂದಲ್ಲಿ ಸೊ ಆಗ ಅಂಥವರಲ್ಲಿ ಸ್ವಲ್ಪ ಅವರು ಎಚ್ಚರವಾಗಿರಬೇಕಾಗುತ್ತೆ, ಈ ಜೀನ್ ಟೆಸ್ಟ್ ಮಾಡಿಸ್ಬೇಕಾಗಿ ಬರುತ್ತೆ. ಸೊ ಇದು ಒಂದು ಕಾರಣ. ಅದು ಬಿಟ್ಟರೆ ಇನ್ನು ಹೆಚ್ಚಾಗಿ ಎಷ್ಟೊಂದು ಜನರಲ್ಲಿ ಕಾರಣ ಅನ್ನೋದೇ ನಮಗೆ ತಿಳಿಯೋದಿಲ್ಲ. ಅದು ಬಂದ ನಂತರ ನಾವು ಫರ್ದರ್ ಆಮೇಲೆ ಅದನ್ನು ಪರಿಶೀಲನೆ ಮಾಡಿ ನಾವು ಟೆಸ್ಟ್ ಮಾಡಬೇಕಾಗುತ್ತೆ. ಇವತ್ತಿನ ಕಾಲದಲ್ಲಿ ನಾವು ಮಾಲಿಕ್ಯುಲರ್ ಸ್ಟಡೀಸ್ ಅಂತೆಲ್ಲ ಸ್ವಲ್ಪ ಅಡ್ವಾನ್ಸ್ಡ್ ಥೆರಪೀಸ್ನ ಅಡ್ವಾನ್ಸ್ಡ್ ಟೆಸ್ಟಿಂಗ್ಸ್ನು ಕೂಡ ಮಾಡ್ತೀವಿ. ಸೊ ಅದರಲ್ಲಿ ಯಾವ ಜೀನ್ ಪ್ರಾಬ್ಲಮ್ ಆಗಿದೆ ಅನ್ನೋದನ್ನಷ್ಟೇ ಕಂಡುಹಿಡಿಬಹುದು. ಬಟ್ ಅದರ್ವೈಸ್ ಪ್ರತ್ಯೇಕವಾಗಿ ನಿರ್ದಿಷ್ಟವಾಗಿ ಇದರಿಂದನೇ ಬರುತ್ತೆ ಅನ್ನುವಂಥದ್ದು
ಇನ್ನು ವಿ ಡೋಂಟ್ ಹ್ಯಾವ್ ಅ ರೀಸನ್ ಫಾರ್ ಇಟ್. ಆಮೇಲೆ ಅಫ್ಕೋರ್ಸ್ ದೇರ್ ಆರ್ ಅದರ್ ರೀಸನ್ಸ್, ಅಂದರೆ ಬೇರೆ ಕಾರಣಗಳು ಇದ್ದಾವೆ. ಈಗ ಒಬೆಸಿಟಿ ಇರ್ಬೋದು. ಮುಖ್ಯ ಕಾರಣಗಳು ಇನ್ನೊಂದೇನು, ಯಾರಲ್ಲಿ ಹೆಚ್ಚು ಕಾಣಿಸ್ಕೊಳ್ಳುತ್ತೆ ಅಂತ ಹೇಳಿದ್ರೆ ಈ ಮಕ್ಕಳಿಲ್ದೆಲ್ಲವರಲ್ಲಿ. ಯಾರು ಇವತ್ತಿನ ಕಾಲದಲ್ಲಿ ಲೇಡೀಸು ಸ್ವಲ್ಪ ಪ್ರೋಗ್ರೆಸಿವ್ ಆಗಿ ಯೋಚನೆನೂ ಮಾಡ್ತಾ, ಜೊತೆಗೆ ಸಮಟೈಮ್ಸ್ ಫ್ಯಾಮಿಲಿನೂ ಡಿಲೇ ಮಾಡ್ತಾರೆ, ಮಕ್ಕಳಾಗೋದನ್ನೇ ಡಿಲೇ ಮಾಡ್ತಾರೆ. ಸೊ ಅಂಥವರಲ್ಲಿ ಒಂದು ತುಂಬ ರಿಸ್ಕ್ ಹೆಚ್ಚಾಗಿ ನೋಡ್ತಾ ಇದ್ದೀವಿ ನಾವು. ಮುಂಚೆ ಈ ಕ್ಯಾನ್ಸರ್ನ ನಾವು ಹೆಚ್ಚಾಗಿ ಮುಟ್ಟಿನಿಂಥ ವಯೋಮಿತಿಲಿ ನೋಡ್ತಾ ಇದ್ವಿ. ಬಟ್ ಈಗ ಸ್ವಲ್ಪ ಯಂಗರ್ ಗರ್ಲ್ಸಲ್ಲೂ, ಅಂದರೆ ಯಂಗರ್ ಲೇಡೀಸಲ್ಲೂ ನೋಡ್ತೀವಿ. ಹೆಚ್ಚಾಗಿ ಇವರೆಲ್ಲ ಇನ್ಫರ್ಟಿಲಿಟಿಗೆ ಅಂತ ಹೇಳಿ ಕೆಲವು ಸಲ ಸಾಕಷ್ಟು ಟ್ರೀಟ್ಮೆಂಟ್ ತೊಗೊಂಡ್ಬಿಟ್ಟಿರ್ತಾರೆ. ಕೆಲವು ಸಲ ಓವರ್ ಟ್ರೀಟ್ಮೆಂಟ್ ಫಾರ್ ಇನ್ಫರ್ಟಿಲಿಟಿನೂ ಕೂಡ ಆಗ್ಬೋದು. ಕೆಲವು ಸಲ ತುಂಬ ಕಡೆ ತೊಗೊಂಡಿರ್ತಾರೆ, ಒಂದು ಡಾಕ್ಟರ್ ಹತ್ರ ತೋರಿಸಿರೋದಿಲ್ಲ. ಹೋಮಿಯೋಪತಿಕ್ಕು, ಇನ್ನೊಂದು ಆಯುರ್ವೇದಿಕ್ಕು, ಅಲೋಪತಿಕ್ ಎಲ್ಲ ಮಿಕ್ಸಪ್ ಆಗಿ ಯಾವುದರಿಂದ ಕಾರಣ ಆಯ್ತು ಅಂತಲೂ ಹೇಳೋಕ್ಕಲ್ಲ. ಕೆಲವು ಸಲ ಡ್ರಗ್ಗಿಂದ ಬಂತ, ಅಥವಾ ಅವ್ರಿಗೆ ಇನ್ಫರ್ಟಿಲಿಟಿ ಇರೋದೇ ರಿಸ್ಕ್ ಆಯ್ತಾ ಅನ್ನೋಂಥದ್ದು ಬರುತ್ತೆ. ಆಮೇಲೆ ಫ್ಯಾಮಿಲಿ ಹಿಸ್ಟ್ರಿ ಹೇಳಿದೆ, ಇದು ಒಂದು, ಪ್ಲಸ್ ಒಬೆಸಿಟಿ. ಆಮೇಲೆ ತುಂಬ ಡಿಲೇ ಆಗಿ ಪ್ರೆಗ್ನೆನ್ಸಿ ಮಾಡ್ಕೊಳ್ಳೋದು. ಸೊ ದೀಸ್ ಆರ್ ಆಲ್ ದ ರಿಸ್ಕ್ಸ್ ಇಲ್ಲಿಗೆ ಸದ್ಯಕ್ಕೆ ನಮಗೆ ತಿಳಿದಿರುವಂಥ ರಿಸ್ಕ್ಸು. ಜೊತೆಗೆ ಪ್ರೊಟೆಕ್ಟಿವ್ ಫ್ಯಾಕ್ಟರ್ಸ್ ಅಂತಲೂ ಇದೆ. ಈಗ ರೆಗ್ಯುಲರ್ ಬ್ರೆಸ್ಟ್ ಫೀಡ್ ಮಾಡೋವಂಥವ್ರು, ಅವ್ರಿಗೂ ಸ್ವಲ್ಪ ರಿಸ್ಕ್ ಕಡಿಮೆ ಇರುತ್ತೆ. ಆಮೇಲೆ ಕೆಲವರಲ್ಲಿ ಈ ಮಕ್ಕಳು ಬೇಡ ಆಪ್ರೇಷನ್ ಆಗಿರುತ್ತೆ ನೋಡಿ, ಮಕ್ಕಳು ಬೇಡ ಅಂತ ಹೇಳಿ ಮಾಡುವಂಥ ಆಪ್ರೇಷನ್, ಅದೂ ಸಮ್ಟೈಮ್ಸ್ ಪ್ರೊಟೆಕ್ಟಿವ್ ಅಂತ ಹೇಳ್ತಾರೆ ಕೆಲವು ರಿಸರ್ಚ್ ಪ್ರಕಾರ. ಸೊ ಈ ರೀತಿಯಾದ ಕೆಲವು ಕಾರಣಗಳಿದ್ದಾವೆ. ಡಾಕ್ಟರ್, ಕ್ಯಾನ್ಸರ್ ಅಂದ ತಕ್ಷಣ ಸಾಕಷ್ಟು ಜನರು ಭಯ ಪಡೋದೇ ಹೆಚ್ಚು. ಆಮೇಲೆ ನಾವು ಬದುಕ್ತೀವೋ ಇಲ್ವೋ ಅನ್ನೋಂಥದ್ದೇ ಅವರ ತಲೆಯಲ್ಲಿ ತುಂಬಿಕೊಂಡಿರ್ತಾರೆ. ಕ್ಯಾನ್ಸರ್ ಪೇಷಂಟ್ ಎಷ್ಟು ಪಾಸಿಟಿವ್ ಆಗಿರ್ತಾರೆ, ಟ್ರೀಟ್ಮೆಂಟ್ಗೆ ಅಷ್ಟು ಅನುಕೂಲನೂ ಆಗಿರುತ್ತೆ. ಸರ್ವೈವಲ್ ಚಾನ್ಸಸ್ ಎಷ್ಟಿರುತ್ತೆ ಡಾಕ್ಟರ್ ಈ ಕ್ಯಾನ್ಸರ್ನಲ್ಲಿ? ಸೊ ತುಂಬ ಮುಖ್ಯವಾದ ಪ್ರಶ್ನೆ. ಎಸ್ಪೆಷಲಿ ಅಂಡಾಶಯದ ಕ್ಯಾನ್ಸರಿಗೆ ಎಸ್ಪೆಷಲಿ ನಾನು ಹೇಳಿದೆ, ಇದು ತುಂಬ ಅಡ್ವಾನ್ಸ್ ಸ್ಟೇಜಲ್ಲೇ ಕಾಣಿಸ್ಕೊಳ್ಳೋದ್ರಿಂದ ಸರ್ವೈವಲ್ ರೇಟ್ಸ್ ಅಷ್ಟು ಚೆನ್ನಾಗಿರೋದಿಲ್ಲ. ಬಟ್ ಒಂದು ಒಳ್ಳೆಯ ಸುದ್ದಿ ಏನು ಅಂತ ಹೇಳಿದ್ರೆ, ಇತ್ತೀಚಿನ ಕೆಲವು ವರ್ಷಗಳಿಂದ ನಾವು ನೋಡಿದಾಗ ಹಲವಾರು ಹೊಸ ರೀತಿಯಾದ ಆವಿಷ್ಕಾರಗಳು ನಡೆದಿರಬಹುದು, ಅಥವಾ ಅದು ಔಷಧಿ ರೂಪದಲ್ಲಿರ್ಬೋದು, ಅಥವಾ ಸರ್ಜಿಕಲ್ ಟೆಕ್ನಿಕ್ಸಲ್ಲಿರಬಹುದು, ಅಥವಾ ಕೆಲವು ಬೇರೆ ಹೊಸ ಥೆರಪೀಸಿಂದ ಇರಬಹುದು. ಸೊ ಅದರಿಂದ ಇವಾಗ ಸರ್ವೈವಲ್ಸ್ ಇದೆ. ಈಗ ನಾವು ಮುಂಚೆ ಮಾತಾಡ್ತಿದ್ದು 5 ವರ್ಷಕ್ಕೆ ಬರೀ ಶೇಕಡ 45% ಲೇಡೀಸ್ ಮಾತ್ರ ಉಳಿತಾರೆ 5 ವರ್ಷದವರೆಗೂ ಅಂತ ಇತ್ತು. ಈ ಒಂದೇನು ಅಂದರೆ ಅಂಡಾಶಯದ ಕ್ಯಾನ್ಸರ್ ನಾವು ಏನೇ ಟ್ರೀಟ್ ಮಾಡಿದ್ರೂ ಪುನಃ ಮರುಕಳಿಸೋಂಥ ಸಾಧ್ಯತೆ ಇರಬಹುದು. ಸ್ಪೆಷಲಿ ನಮ್ಮ ಮೊದಲನೇ ಟ್ರೀಟ್ಮೆಂಟ್ ಅಷ್ಟು ಪೂರಕವಾಗಿಲ್ಲ ಅಂದರೆ. ಸೊ ಮೊದಲನೇ ಟ್ರೀಟ್ಮೆಂಟ್ ತುಂಬ ಪೂರಕವಾಗಿದೆ, ಕರೆಕ್ಟಾಗಿ ಶಾಸ್ತ್ರೋಕ್ತವಾಗಿ ಆಗಿದೆ ಅಂತ ಹೇಳಿದ್ರೆ, ಆಗ ಅವರು ರಿಲ್ಯಾಪ್ಸ್ ಆಗೋ ರೇಟ್ಸು ಸ್ವಲ್ಪ ಕಡಿಮೆನೂ ಇರುತ್ತೆ, ತುಂಬ ಲೇಟಾಗೂ ರಿಲ್ಯಾಪ್ಸ್ ಆಗುತ್ತೆ. ಸೊ ಈ ಮುಂಚೆ ಎಲ್ಲ 45% ಅಂತ ಹೇಳ್ತಿದ್ವಿ. ಬಟ್ ಇವಾಗ ನಾವು ವಿ ಸ್ಪೀಕ್ ಆಫ್ 10 year ಸರ್ವೈವಲ್ಸ್. ಅಂದರೆ ಕೆಲವು ಪೇಷಂಟ್ಸ್ ಈವನ್ 10 ವರ್ಷ ಬದುಕಿರೋದನ್ನು ನಾವು ನೋಡಿದ್ದೀವಿ. ಈಗ ನಂದೇ ಕೆಲವು ಪೇಷಂಟ್ಸ್ ಈಗ ಇನ್ನೂ 7 years 8 years ಅವರೆಲ್ಲ ಅವಾಗ ಸರ್ಜರಿ ಆದರೂ ಈಗಲೂ ಇನ್ನೂ ಬರ್ತಾ ಇರ್ತಾರೆ ಫಾಲೋ ಅಪ್ಸಿಗೆ. ಸೊ ಹಾಗಾಗಿ ಇದ್ರ ಸರ್ವೈವಲ್ಸ್ ಹ್ಯಾವ್ ಇಂಪ್ರೂವ್ಡ್. ಬಟ್ ಥ್ಯಾಂಕ್ಸ್ ಟು ಆಲ್ ದಿ ಹೊಸ ರೀತಿಯಾದ ಟ್ರೀಟ್ಮೆಂಟ್ ಏನಿದ್ದಾವೆ, ಅದರಿಂದ ಬಹಳಷ್ಟು ಇಂಪ್ರೂವ್ಮೆಂಟ್ಸ್ ಆಗಿದೆ. ಓಕೆ ಡಾಕ್ಟರ್, ಇನ್ನೇನು ಮೆನೋಪಾಸ್ ಆಗುತ್ತೆ ಅನ್ನುವಂಥ ಟೈಮಲ್ಲಿ ಸಾಕಷ್ಟು ಜನರಲ್ಲಿ ಸಿಸ್ಟ್ಗಳು ಕಾಣಿಸ್ಕೊಳ್ಳುತ್ತೆ. ಇದೇನಾದರೂ ಕ್ಯಾನ್ಸರ್ಗೆ ಟರ್ನ್ ಆಗುತ್ತಾ? ಜೊತೆಗೆ PCOD ಸಮಸ್ಯೆ ಕೂಡ ಕ್ಯಾನ್ಸರ್ಗೆ ಟರ್ನ್ ಆಗುವಂಥ ಚಾನ್ಸಸ್ ಇರುತ್ತಾ, ಹೇಗೆ? ಇದು ಅಷ್ಟೇ, ಬಹಳಷ್ಟು ಜನರಲ್ಲಿ ಮಿತ್ಸ್ ಅಂತ ಹೇಳ್ತೀವಿ, ಮಿಸ್ಕನ್ಸೆಪ್ಷನ್ಸ್, ಅಂದರೆ ತಪ್ಪು ಕಲ್ಪನೆಗಳಿರ್ತವೆ. ಏನಂತ ಹೇಳಿದ್ರೆ, ಸಿಸ್ಟ್ ಆಗಿಬಿಡಿದೆ ಅಂದರೆ ಕ್ಯಾನ್ಸರ್ಗೆ ತಿರುಗಿಬಿಡುತ್ತೆ ಅಂತ ಹೇಳಿ. ಹಾಗಿಲ್ಲ. ಸಿಸ್ಟ್ ಕೂಡ ಆ್ಯಕ್ಚುಲಿ ಏನಂದರೆ ಎಷ್ಟೊಂದು ಸಲ ಅದು ಬಿನೈನ್ ಸಿಸ್ಟ್ ಅಂತೀವಿ, ಅಂದರೆ ಕ್ಯಾನ್ಸರ್ ಅಲ್ಲದಲ್ಲಿರುವಂಥ ಸಿಸ್ಟ್ ಇರ್ತವೆ. ನೀರ್ಗಡ್ಡೆಗಳು ಅಂತ ನಾವು ಕಾಮನಾಗಿ ಹೇಳೋದು, ಆಡುಭಾಷೆಯಲ್ಲಿ ಹೇಳೋವಂಥದ್ದು. ಸೊ ಎಲ್ಲ ಸಿಸ್ಟ್ಗಳು ತಿರುಗಳಲ್ಲ. ಬಟ್ ಹೌದು, ಎಷ್ಟೊಂದು ಸಿಸ್ಟು ಅದ್ರ ಸ್ವರೂಪ ನಾನು ಹೇಳಿದೆ, ನಾನು ಅಲ್ಟ್ರಾಸೌಂಡಲ್ಲಿ ಕೆಲವು ಸ್ವರೂಪಗಳಿರ್ತವೆ, ಅಥವಾ MRI ಸ್ಕ್ಯಾನಲ್ಲಿ ಕೆಲವು ಸ್ವರೂಪಗಳಿರ್ತವೆ. ಅದ್ರ ಬೇಸಿಸ್ ಮೇಲೆ ಇದು ಕ್ಯಾನ್ಸರ್ ಗಡ್ಡೆ ಇರಬಹುದಾ ಇಲ್ವಾ ಅನ್ನೋಂಥದ್ದನ್ನು ನಾವು ನಿರ್ಧಾರ ಮಾಡಬೇಕಾಗುತ್ತೆ. ಸೊ ಯೂಶ್ವಲಿ ಇದನ್ನೆಲ್ಲ ಈಗ ಗೈನಕಾಲಜಿಸ್ಟ್ ಅವರು ನೋಡಿ ಇನಿಷಿಯಲ್ ಡಯಾಗ್ನೋಸಿಸ್ ಆದಾಗ ಸ್ವಲ್ಪ ಸಸ್ಪಿಷನ್ ಇದೆ ಅಂದಾಗ ಆಗ ಅವರು ನಮ್ಮ ಬಳಿ ಕಳಿಸ್ಬೇಕಾಗುತ್ತೆ, ಸ್ಪೆಷಲಿ ಗೈನಕಾಲಜಿಕ್ ಆಂಕಾಲಜಿಸ್ಟ್ ಅಂತ ಹೇಳಿ. ಆ ಟೈಮಲ್ಲಿ ನಾವು ಅದನ್ನು ನೋಡಿ ಅದಕ್ಕೆ ಯಾವ ರೀತಿ ಮಾಡಬೇಕು, ನಾನು ಆಗಲೇ ಹೇಳಿದೆ, ಅದಕ್ಕೆ ಸರ್ಜರಿ ಫಸ್ಟ್ ಮಾಡಬೇಕಾ ಇಲ್ಲ ಅಂತ ಹೇಳಿದ್ರೆ ನಾವು ಕೀಮೋಥೆರಪಿ ಕೊಡಬೇಕಾ ಅನ್ನೋಂಥ ಅದನ್ನೆಲ್ಲ ಆಮೇಲಿಂದ ಡಿಸಿಷನ್ಸ್ ತೊಗೊತೀವಿ. ಬಟ್ ಸಿಸ್ಟ್ಗಳು ಆಸ್ ಸಚ್ ಎಲ್ಲ ಸಿಸ್ಟ್ಗಳು ಕ್ಯಾನ್ಸರ್ಗೆ ತಿರುಗುವಂಥ ಸಿಸ್ಟ್ಗಳಲ್ಲ. ಕೆಲವು ಸಿಸ್ಟ್ಗಳು ಕಾಂಪ್ಲೆಕ್ಸ್ ಸಿಸ್ಟ್ಸ್ ಅಂತೀವಿ, ಅವು ಕ್ಯಾನ್ಸರ್ ತಿರುಗುವಂಥ ಸಾಧ್ಯತೆ ಇರ್ಬೋದು. ಸ್ಪೆಷಲಿ ಮುಟ್ಟು ನಿಲ್ಲೋಕ್ಕಿಂತ ಮುಂಚೆ ಕ್ಯಾನ್ಸರ್ ಚಾನ್ಸಸ್ ಕಡಿಮೆ, ಮುಟ್ಟು ನಿಂತ ಮೇಲೆ ಸಿಸ್ಟ್ ಇರುವಂಥದ್ದು ಕ್ಯಾನ್ಸರ್ ಸಾಧ್ಯತೆ ಹೆಚ್ಚಿರಬಹುದು. ಆಮೇಲೆ ಈ PCOD ಅನ್ನುವಂಥದ್ದು ತುಂಬ ಹೆಣ್ಮಕ್ಳೆಲ್ಲ ನಾವು ನೋಡ್ತೀವಿ. PCODಯಿಂದ ಓವೇರಿಯನ್ ಕ್ಯಾನ್ಸರ್ ಆಗುತ್ತೆ ಅನ್ನೋವಂಥದ್ದು ಸ್ಟ್ರೈಟ್ ಫಾರ್ವರ್ಡ್ ಆಗಿಲ್ಲ. ಬಟ್ PCODಯಿಂದ ಅಂಡಾಶಯದ ಒಳಪದರದ ಕ್ಯಾನ್ಸರ್ ಆಗೋ ಸಾಧ್ಯತೆ ಇದೆ ಅನ್ನೋದನ್ನ ನಾವು ನೋಡ್ತೀವಿ, ಇತ್ತೀಚಿನ ದಿನಗಳಲ್ಲಿ ಸಾಕಷ್ಟು ನೋಡ್ತೀವಿ. ಬಟ್ ಅಂಡಾಶಯದ ಕ್ಯಾನ್ಸರ್ಗೆ PCOD ತಿರುಗುತ್ತೆ ಅನ್ನೋವಂಥದ್ದು ಇಲ್ಲ, ಆ ಥರದ್ದಿಲ್ಲ.
ಆ್ಯಂಡ್ ಕಮಿಂಗ್ ಟು ನಾನು ಆಗಲೇ ಟ್ರೀಟ್ಮೆಂಟ್ ಬಗ್ಗೆ ಹೇಳಬೇಕಾದ ಒಂದು 2 ಇಂಪಾರ್ಟೆಂಟ್ ಈ ಆವಿಷ್ಕಾರ ಬಗ್ಗೆ ಹೇಳ್ತಾ ಇದ್ದೆ, ಅದನ್ನು ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಸೊ ಈಗ ಮುಂಚೆ ನಾನು ಹೇಳಿದೆ, ಈಗ ಸರ್ವೈವಲ್ಸ್ ಯಾಕೆ ಇಂಪ್ರೂವ್ ಆಗಿದೆ ಅಂತ ಹೇಳಿದ್ರೆ, ಮುಂಚೆ ಬರೀ ಸರ್ಜರಿ ಕೀಮೊಥೆರಪಿ ಎರಡೇ ಅಸ್ತ್ರಗಳಿತ್ತು. ಈಗ ನಾವೇನು ಮಾಡ್ತೀವಿ, ಸರ್ಜರಿ ಟೈಮಲ್ಲಿ ಸಂಪೂರ್ಣವಾಗಿ ಸರ್ಜರಿ ಟ್ಯೂಮರ್ನೆಲ್ಲ ತೆಗೆದು, ಎಲ್ಲ ನಾವು ಕಣ್ಣಿಗೆ ಕಾಣುವಂಥ ಟ್ಯೂಮರ್ ಎಲ್ಲ ತೆಗೆದು, ಅದೇ ಟೈಮಲ್ಲಿ ನಾವು ಕೀಮೊಥೆರಪಿನ ಹೀಟ್ ಮಾಡಿ ಅದನ್ನು ನಾವು ಹೊಟ್ಟೆ ಒಳಗಡೆ ಅಂದರೆ ಅಬ್ಡಾಮಿನ್ ಒಳಗಡೆ ಅದನ್ನು ಸರ್ಕ್ಯುಲೇಟ್ ಮಾಡಿದ್ರೆ ಇದನ್ನು ಹೈಪೆಕ್ ಅಂತ ಹೇಳ್ತೀವಿ, ಹೈಪರ್ ಥರ್ಮಿಕ್ ಆರ್ ಹೀಟೆಡ್ ಇಂಟ್ರಾಪೆರಿಟೋನಿಯಲ್ ಕೀಮೊಥೆರಪಿ ಅಂತ. ಸೊ ಅದನ್ನು ಮಾಡಿದ್ರೆ ಕಣ್ಣಿಗೆ ಕಾಣದಲ್ಲಿರುವಂತಹ ಕ್ಯಾನ್ಸರ್ ಅಣುಗಳನ್ನೂ ಕೂಡ ಆ ಟೈಮಲ್ಲಿ ಕೊಲ್ಲಬಹುದು. ಅದಾದ ನಂತರ ಕೀಮೊಥೆರಪಿ ಕಂಪ್ಲೀಟ್ ಮಾಡಿದ್ರೆ ಈ ಥರ ಮಾಡಿರುವಂಥ ಪೇಷಂಟ್ಸ್ ಹೆಚ್ಚು ಕಾಲ ಸರ್ವೈವಲ್ ಆಗ್ತಾರೆ ಅನ್ನೋವಂಥದ್ರ ಬಗ್ಗೆ ರೀಸೆಂಟಾಗಿ ರಿಸರ್ಚು ಬಂದಿದೆ. ಅದಾದ ನಂತರ ಇನ್ನೂ ಹೊಸ ಆವಿಷ್ಕಾರಗಳಿದ್ದಾವೆ, ಲೈಕ್ ಪೈಪ್ಯಾಕ್ ಅಂತ ಹೇಳ್ತೀವಿ. ಅಂದರೆ ಕೀಮೊಥೆರಪಿನ ನಾವು ಏರೋಸಾಲ್ ಸ್ಪ್ರೇ ಅಂದರೆ ಸ್ಪ್ರೇ ಫಾರ್ಮಲ್ಲಿ ಕನ್ವರ್ಟ್ ಮಾಡಿ ನಾವು ಮಾಡಿದ್ರೆ ಆಗ ಟ್ಯೂಮರ್ ಒಳಗಡೆ ಇನ್ನೂ ಹೊಕ್ಕಿ ಅದನ್ನು ಟ್ಯೂಮರ್ ಕೊಲ್ಲೋವಂಥ ಸಂಭವನೂ ಹೆಚ್ಚಿರುತ್ತೆ. ಸೊ ಈ ಥರದ ಹೈಪ್ಯಾಕು ಪೈಪ್ಯಾಕ್ ಅಂತೆಲ್ಲ ಹೊಸ ಸರ್ಜಿಕಲ್ ಆವಿಷ್ಕಾರಗಳಿದ್ದಾವೆ. ಜೊತೆಗೆ ಕೆಲವು ಟಾರ್ಗೆಟೆಡ್ ಥೆರಪೀಸ್ ಅಂತೀವಿ, ಅದು ಕೂಡ ಈ ಜೆನೆಟಿಕ್ ಮ್ಯೂಟೇಷನ್ಸ್ ಅಂತ ಯಾರಲ್ಲಿ ಆಗ್ತಾರೆ, ಫ್ಯಾಮಿಲಿ ವಂಶಪಾರಂಪರಿಕವಾಗಿ ಬರುತ್ತಾರೆ ಅಂತ ಹೇಳಿದ್ನಲ್ಲ, ಆ ಥರ ಜೆನೆಟಿಕ್ ಮ್ಯೂಟೇಷನ್ಸ್ ಇರೋಂಥವರಲ್ಲಿ ನಾವು ಆ ಟ್ಯಾಬ್ಲೆಟ್ಸ್ನ ಕೊಟ್ಟರೆ ಒಂದು 2 ಇಯರ್ಸ್ವರೆಗೂ ತೊಗೊಂಡ್ರೆ ಅವರು ಕೂಡ ಹೆಚ್ಚು ವರ್ಷ ಬದುಕ್ತಾರೆ ಅನ್ನೋಂಥ ನಮಗೆ ಸರ್ವೈವಲ್ ಅಡ್ವಾಂಟೇಜಸ್ ಕಾಣಿಸಿದೆ. ಸೊ ಈ ರೀತಿಯಾಗಿ ಅಂಡಾಶಯದ ಕ್ಯಾನ್ಸರ್ ಬಂತು, ಅಡ್ವಾನ್ಸ್ಡ್ ಆಗಿದೆ ಅನ್ನೋದ್ರ ಬಗ್ಗೆ ಅಷ್ಟೇ ನಾವು ಹೆದರ್ಕೊಂಬಿಟ್ರೆ ಸಾಕಾಗಲ್ಲ. ಯಾಕಂತ ಹೇಳಿದ್ರೆ ನಮ್ಗೆ ಫಸ್ಟ್ ಏನು ಬೇಕು ಅಂತ ಹೇಳಿದ್ರೆ ಕರೆಕ್ಟ್ ಪರ್ಸನ್ ಹತ್ರ ಹೋಗ್ಬೇಕು, ಕರೆಕ್ಟ್ ಡಾಕ್ಟರ್ ಹತ್ರ ಹೋಗಬೇಕು. ಜಸ್ಟ್ ಲೈಕ್ ನನ್ನ ಫೋನ್ ಕೆಟ್ಟೋದ್ರೆ ನಾನು ಕರೆಕ್ಟ್ ರಿಪೇರಿ ಮಾಡೋರ ಹತ್ರ ಹೋಗಬೇಕು. ಅದೇ ಥರನೇ ಎಲ್ಲದರಲ್ಲೂ ಎಲ್ಲ ಸ್ಪೆಷಾಲಿಟಿನೂ ಆಯಾ ಒಂದು ಅಂಗಾಂಗಗಳಿಗೆ ಆಯಾ ಒಂದು ಪರ್ಟಿಕ್ಯುಲರ್ ಪ್ರಾಬ್ಲಮ್ಸ್ಗೆ ಅಂತ ಸ್ಪೆಷಲಿಸ್ಟ್ ಇದ್ದಾರೆ ಇವತ್ತು. ಸೊ ಹಾಗಾಗಿ ಅದು ಮೊದಲನೇದಾಗಬೇಕು. ಅದಾದ ನಂತರ ನಾವು ಎಲ್ಲ ವಿ ಶುಡ್ ಬಿ ಹೋಪ್ಫುಲ್ ದಟ್ ಇದಕ್ಕೆ ಟ್ರೀಟ್ಮೆಂಟ್ ಇದೆ, ರಿಲಪ್ಸ್ ಆದರೂ ಟ್ರೀಟ್ಮೆಂಟ್ ಇದೆ. ಸರ್ವೈವಲ್ಸ್ ಮುಂಚಿನ ಥರ ಇಲ್ಲ, ಮುಂಚೆ ಎಲ್ಲ 2 ಇಯರ್ಸ್ 3 ಇಯರ್ಸ್ ಇಷ್ಟಿರ್ತಿತ್ತು, ಬಟ್ ಈಗೆಲ್ಲ ಈವನ್ ವಿ ಸ್ಪೀಕ್ ಆಫ್ ಟು 10 ಇಯರ್ಸ್ ಸರ್ವೈವಲ್ ಅವ್ರಿಗೆ ಮಾತಾಡ್ತೀವಿ. ಸೊ ದಿಸ್ ಇಸ್ ದಿ ಹೋಪ್ ದಟ್ ವಿ ಕ್ಯಾನ್ ಹ್ಯಾವ್ ಅನ್ನೋಂಥದ್ದು. ಓಕೆ ಡಾಕ್ಟರ್, ಥ್ಯಾಂಕ್ ಯು ಸೋ ಮಚ್, ಸಾಕಷ್ಟು ಮಾಹಿತಿ ನೀಡಿದ್ರಿ. ಧನ್ಯವಾದ. ಇನ್ನು ವೀಕ್ಷಕರೇ, ಡಾಕ್ಟರನ್ನ ನೇರವಾಗಿ ಭೇಟಿಯಾಗಬೇಕು ಅಂದರೆ ಅಡ್ರೆಸ್ ಪ್ಲೇಟ್ ಇಂತಿದೆ, ನೋಟ್ ಮಾಡ್ಕೊಳ್ಳಿ. ಸ್ಪರ್ಶ್ ಹಾಸ್ಪಿಟಲ್ ಫಾರ್ ವಿಮೆನ್ ಆ್ಯಂಡ್ ಚಿಲ್ಡ್ರನ್, ನಂಬರ್ 146, ಇನ್ಫೆಂಟ್ರಿ ರೋಡ್, ವಸಂತ ನಗರ, ಬೆಂಗಳೂರು 560001. ದೂರವಾಣಿ ಸಂಖ್ಯೆ 080612222000. ಇದು ಇವತ್ತಿನ ನಿಮ್ಮ ಡಾಕ್ಟರ್. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ TV9.